ನೋಡಿ, ಕಾಕ್ರೋಚ್ ಪಾರ್ಟಿಯವರ ಹೋರಾಟವನ್ನ ನೋಡ್ತಾ ಇದ್ರೆ ಒಂದ್ ಕಡೆಯಲ್ಲಿ ದಾಂಧಲೆ, ರೌಡಿಸಂ, ಅರಾಜಕತೆಯನ್ನ ಸೃಷ್ಟಿ ಮಾಡ್ತಾ ಇದ್ರೆ ಅನ್ನುವಂತ ಪ್ರಶ್ನೆ, ಜೊತೆಗೆ ಅವರ ಮುಖವಾಡ ಕೂಡ ಈಗ ಒಂದೊಂದೇ ಕಳಚಿ ಬೀಳ್ತಾ ಇದೆ. ಹಾಗಾದ್ರೆ ಕಳಚಿತ ಕಾಕ್ರೋಚ್ ಪಾರ್ಟಿಯ ಅಸಲಿ ಮುಖವಾಡ ಏನಪ್ಪಾ ಅಂತ ಹೇಳಿದ್ರೆ, ಅರಾಜಕತೆಯನ್ನ ಸೃಷ್ಟಿ ಮಾಡೋಕ್ಕೋಸ್ಕರನೇ ಹೋರಾಟದ ಅಜೆಂಡನ. ಹಾಗಾದ್ರೆ ಬೆಂಕಿ ಹೊತ್ತಬೇಕು, ದಂಗೆ ಸೃಷ್ಟಿಯಾಗಬೇಕು. ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿದೆ, ಆತಂಕಕಾರಿ. ಪೊಲೀಸ್ ಹಾಗೆ ಆರ್ಎಎಫ್ ಸಿಬ್ಬಂದಿಯೇ ಪ್ರೈಮ್ ಟಾರ್ಗೆಟ್ ಇರುವುದು. ಕಾಕ್ರೋಚ್ ಗುಂಡಾಗಿರಿಗೆ ವಿಡಿಯೋ ಸಾಕ್ಷಿ ನೋಡಿ, ಟಾರ್ಗೆಟ್ ಮಾಡಿ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಪೊಲೀಸ್ನವರ ಮೇಲೆ, ಆರ್ಎಎಫ್ ಸಿಬ್ಬಂದಿಯವರ ಮೇಲೆ. ಹಾಗಾದ್ರೆ ಇವರ ಅಜೆಂಡಾ ಏನು? ಇದೆಲ್ಲವೂ ಕೂಡ ಭ್ರಷ್ಟಾಚಾರ. ಇವಾಗ ಬೆಂಕಿ ಹೊತ್ತಬೇಕು, ಹೋರಾಟದ ದಿಕ್ಕನ್ನ ಬದಲಿಸಬೇಕು. ಸ್ಟಾರ್ಟ್ ಮಾತ್ರ ನೀಟ್ ಆಗಿದೆ, ಆಮೇಲೆ ಇವರು ಹೋರಾಟದ ನೀಟೇ ಹೋಗ್ಬಿಟ್ಟಿದೆ. ನೀಟಾಗಿ ಹೋರಾಟ ಮಾಡ್ತೀವಿ ನೀಟ್ ಬಗ್ಗೆ ಅಂತ ಹೇಳಿದ್ರು. ಯಾವ ನೀಟಪ್ಪ ಇದು? ಇದೇನೋ ನೀಟು? ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಪೊಲೀಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಹೋರಾಟ ಏನಾಗಾದ್ರೆ ಇವರ ಬೇಡಿಕೆ ಏನು? ಯಾವ ದೃಷ್ಟಿಕೋನವನ್ನ ಇಟ್ಕೊಂಡು ಇವರು ಹೋರಾಟವನ್ನ ನಡೆಸ್ತಾ ಇದ್ರೆ ಹಾಗಾದ್ರೆ ಏನು ಅಂತ ಪ್ರಶ್ನೆ. ಅಜೆಂಡಾ ಏನಾಗಿದೆ ಹಾಗಾದ್ರೆ ಇವರದ್ದು? ಅಂದ್ರೆ ಮತ್ತೊಂದು ನೇಪಾಳ, ಮತ್ತೊಂದು ಬಾಂಗ್ಲಾದೇಶ, ಮತ್ತೊಂದು ಶ್ರೀಲಂಕಾ ತರನ? ಹಾಗಾದ್ರೆ ಎಲ್ಲ ಪ್ರಶ್ನೆಯಲ್ಲಿ ಉದ್ಭವ ಆಗೋಕೆ ಕಾರಣ ವೀಕ್ಷಕರೇ ಈ ದೃಶ್ಯಗಳು. ಇವ್ರ ಕೈಯಲ್ಲಿ ಕೋಲು, ಕೈಯಲ್ಲಿ ಕಲ್ಲು, ಗಾಜಿನ ಬಾಟಲ್ಗಳು, ಇಟ್ಟಿಗೆಗಳು, ಅಟ್ಯಾಕ್ ಮಾಡ್ತಾ ಇದ್ದಾರೆ ಇವರು ಪೊಲೀಸ್ನವರ ಮೇಲೆ. ಒಂದು ವ್ಯವಸ್ಥೆಯ ವಿರುದ್ಧ ಇವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆಯ್ತು, ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಯಾರು ಬೇಡ ಅಂತಿಲ್ಲ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಗುಡ್. ಆದ್ರೆ ಇವ್ರು ಹೋಗ್ತಾ ಇರುವಂತ ದಾರಿ ಯಾವುದು? ದಾರಿ ಬೇರೆನೇ ಆಗಿದೆ, ಇವರ ಅಜೆಂಡಾನೇ ಬೇರೆ ಆಗಿದೆ. ರೌಡಿಸಂ, ಗೂಂಡಾಗಿರಿ. ಒಬ್ಬೊಬ್ಬರ ಮುಖ ನೋಡಿ ಯಾರಾದ್ರೂ ಅದರಲ್ಲಿ ಡಾಕ್ಟರ್ ಆಗೋರವರಲ್ಲ, ವಿದ್ಯಾರ್ಥಿಗಳವರಲ್ಲ. ರೌಡಿಸಂ ಮಾಡ್ತಾ ಇದ್ದಾರೆ, ಗೂಂಡಾಗಿರಿ, ಪೊಲೀಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾದಂತ ರೌಡಿಸಂ ಮಾಡ್ತಾ ಇದ್ದಾರೆ ಅಂತ ಹೇಳೋಕೆ ಒಂದೊಂದು ದೃಶ್ಯಗಳು ಸಾಕ್ಷಿ ಆಗ್ತಾ ಇವೆ. ಹಾಗಾದ್ರೆ ಪೊಲೀಸ್ ಅವ್ರು ಏನ್ ದೊಡ್ಡ ರೋಬೋಟ್ಗಳ? ಅವ್ರಿಗೇನ್ ಫ್ಯಾಮಿಲಿ ಇಲ್ವಾ? ಹೆಂಡತಿ ಮಕ್ಳು ಯಾರು ಇಲ್ವಾ? ಹಾಗಾದ್ರೆ ಕಲ್ ತಗೊಂಡು ಹೊಡಿತಾರೆ, ತಲೆ ಬುರುಡೆ ಓಪನ್ ಮಾಡ್ತಾರೆ.